ಆಕಾಶವಾಣಿ. ಬಿಪಿಯನ್ನು ಬದಿಗಿರಿಸಿ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ. ಉದರವ ಮರೆತು ಮೆಣಸು ಈಗ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡುತ್ತಾರೆ ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡುತ್ತಾರೆ ಪ್ರೇಮಲತಾ ಬಿಎಂ. ಸಕ್ಕರೆಯ ಸರಿಸಿ ಸವಿಯುವ ಆಕಾಶವಾಣಿ ಭದ್ರಾವತಿಯ ಎಲ್ಲಾ ಪ್ರೀತಿಯ ಕೇಳುಗರಿಗೂ ನಿಮ್ಮ ಬಾನುಲಿ ಗೆಳತಿ ಮಧುರಾ ಮಾಡುವ ನಮಸ್ಕಾರಗಳು. ಇಂದು ಭಾರತದಲ್ಲಿ ಲಕ್ಷಾಂತರ ಜನರನ್ನ ಕಾಡುತ್ತಿರುವ ಗಂಭೀರ ಸಮಸ್ಯೆ ಅಂದ್ರೆ ಡಯಾಬಿಟಿಸ್. ಹೌದು, ನಾವಿಂದು ಮಧುಮೇಹದ ಕುರಿತು ತಿಳಿದುಕೊಳ್ಳೋಣ. ರಕ್ತದಲ್ಲಿ ಸಕ್ಕರೆಯ ಮಟ್ಟ ಹೆಚ್ಚಾಗಿ ಇದ್ದು ಇದು ಹೃದಯ ಮತ್ತು ಕಣ್ಣು ಮತ್ತು ನರಗಳ ಮೇಲೆ ಪರಿಣಾಮ ಬೀರುತ್ತೆ. ಸರಿಯಾದ ಆಹಾರ ಮತ್ತು ಮನೆಮದ್ದುಗಳ ಮೂಲಕ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸೋದು ಅತಿ ಮುಖ್ಯ. ಮಧುಮೇಹ ನಿವಾರಣೆಗೆ ಸಹಾಯ ಮಾಡುವ 2 ಪ್ರಬಲ ಆಯುರ್ವೇದ ಮೂಲದ ಮಸಾಲೆಗಳು, ಇದರ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಮಗೆ ಬೇಕಾಗಿರೋದು ದಾಲ್ಚಿನ್ನಿ ಪುಡಿ. ದಾಲ್ಚಿನ್ನಿ ಅಂದ್ರೆ ಚಕ್ಕೆ ಮತ್ತು ಮೆಂತೆಕಾಳುಗಳು. ಮಧುಮೇಹಿಗಳಿಗೆ ಮೆಂತೆಕಾಳುಗಳು ಅತ್ಯುತ್ತಮ ಮದ್ದು. 1 ಚಮಚ ಮೆಂತೆಕಾಳುಗಳನ್ನ ರಾತ್ರಿ 1 ಲೋಟ ನೀರಿಗೆ ನೆನೆಸಿಡಿ. ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಈ ಕಾಳುಗಳನ್ನ ಚೆನ್ನಾಗಿ ಜಗಿದು ತಿನ್ನಿ ಮತ್ತು ಆ ನೀರನ್ನ ಕುಡಿಯಿರಿ. ಮೆಂತೆಯಲ್ಲಿರುವ ಕರಗುವ ನಾರು ಅಂದ್ರೆ ಸಾಲ್ಯುಬಲ್ ಫೈಬರ್ ಜೀರ್ಣಕ್ರಿಯೆಯನ್ನ ನಿಧಾನಗೊಳಿಸಿ ಊಟದ ನಂತರ ರಕ್ತದಲ್ಲಿ ಸಕ್ಕರೆಯ ಮಟ್ಟ ಇದ್ದಕ್ಕಿದ್ದಂತೆ ಏರದಂತೆ ತಡೆಯುತ್ತೆ. ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನ ನಿಯಂತ್ರಿಸಲು ಚಕ್ಕೆ ಕೂಡ ಸಹಾಯವಾಗಿದೆ. ಅಂದ್ರೆ ದಾಲ್ಚಿನ್ನಿ ತುಂಬಾ ಹೆಲ್ಪ್ಫುಲ್ ಆಗಿದೆ. ಪ್ರತಿದಿನ ಅರ್ಧ ಚಮಚ ದಾಲ್ಚಿನ್ನಿ ಪುಡಿಯನ್ನ ನಿಮ್ಮ ಬೆಳಗಿನ ಕಾಫಿ, ಟೀ ಅಥವಾ ನೀರಿನೊಂದಿಗೆ ಸೇರಿಸಿ ಕುಡಿಯಿರಿ. ದಾಲ್ಚಿನ್ನಿಯಲ್ಲಿರುವ ಸಂಯುಕ್ತಗಳು ಇನ್ಸುಲಿನ್ನ ಸೂಕ್ಷ್ಮತೆಯನ್ನ ಸುಧಾರಿಸುತ್ತೆ. ಅಂದ್ರೆ ದೇಹವು ಇನ್ಸುಲಿನ್ ಅನ್ನ ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಲು ಸಹಾಯ ಮಾಡುತ್ತೆ. ಮಧುಮೇಹ ನಿರ್ವಹಣೆಗೆ ಆಹಾರ ನಿಯಂತ್ರಣ ಬಹುಮುಖ್ಯ. ಸಕ್ಕರೆ ಮತ್ತು ಸಂಸ್ಕರಿತ ಕಾರ್ಬೋಹೈಡ್ರೇಟ್ಸ್ಗಳನ್ನ ಸಂಪೂರ್ಣವಾಗಿ ತ್ಯಜಿಸಿ. ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅಂದ್ರೆ ಲೋ ಜಿಐ ಇರುವ ಸಿರಿಧಾನ್ಯಗಳು, ಉಪ್ಪು ಮತ್ತು ತರಕಾರಿಗಳನ್ನ ಹೆಚ್ಚಾಗಿ ಸೇವಿಸಿ. ಪ್ರತಿದಿನ ಕನಿಷ್ಠ 30 ನಿಮಿಷಗಳ ಕಾಲ ವ್ಯಾಯಾಮ ಅಥವಾ ವೇಗದ ನಡಿಗೆ ರೂಢಿಸಿಕೊಳ್ಳಿ. ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್. ಹಾಗಾಗಿ ಮಧುಮೇಹವನ್ನ ಮುಂಚೆಯೇ ಬಾರದಂತೆ ತಡೆಯಬೇಕಿದ್ದಲ್ಲಿ ಆರೋಗ್ಯಕರ ಜೀವನ ಶೈಲಿಯನ್ನ ರೂಢಿಸಿಕೊಳ್ಳಿ. ನಾವು ಮತ್ತೆ ಭೇಟಿಯಾಗುವವರೆಗೂ ನೀವು ಕೇಳ್ತಾ ಇರಿ ನಿಮ್ಮ ನೆಚ್ಚಿನ ಬಾನುಲಿ ಆಕಾಶವಾಣಿ ಭದ್ರಾವತಿ. ಶುಭವಾಗಲಿ. ನಮಸ್ಕಾರ. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ರೇಡಿಯೋ ಗೆಳತಿ ಪ್ರೇಮಲತಾ ಬಿಎಂ ಮಾಡುವ ನಮಸ್ಕಾರಗಳು. ನಾವು ಸೇವಿಸುವ ಅನ್ನ ಅಥವಾ ಇನ್ನಿತರೆ ಯಾವುದೇ ಪದಾರ್ಥಗಳಲ್ಲಿ ರೈತರ ಪರಿಶ್ರಮವಿರುತ್ತದೆ. ಹಾಗಾಗಿ ಪೋಲು ಮಾಡದೆ ಅಚ್ಚುಕಟ್ಟಾಗಿ ಸೇವಿಸೋಣ, ಉಣಬಡಿಸೋಣ. ಅಕಸ್ಮಾತ್ತಾಗಿ ಮಿಕ್ಕರೆ ಎಸೆಯದೆ ಅವಶ್ಯಕತೆ ಇರುವವರಿಗೆ ಆಹಾರ ಚೆನ್ನಾಗಿರುವಾಗಲೇ ಕೊಡೋಣ ಅಂತ ಹೇಳ್ತಾ, ಇನ್ನು ಭಾರತದಲ್ಲಿ ಮಧುಮೇಹ ಅಂದರೆ ಸಕ್ಕರೆ ಕಾಯಿಲೆ, ಡಯಾಬಿಟಿಸ್ ಹೆಚ್ಚಾಗ್ತಾ ಇದೆ. ಎಚ್ಚೆತ್ತುಕೊಂಡು ಅದನ್ನ ನಿಯಂತ್ರಣದಲ್ಲಿಡಬೇಕಾದ್ದು ನಮ್ಮೆಲ್ಲರ ಜವಾಬ್ದಾರಿ ಮತ್ತು ಅವಶ್ಯಕವಾಗಿದೆ. ಇದನ್ನು ನಿಯಂತ್ರಿಸುವಲ್ಲಿ ಮೆಂತೆಕಾಳು ಬಹಳ ಪ್ರಯೋಜನಕಾರಿಯಾಗಿದೆ. ಭಾರತೀಯರ ಅಡುಗೆ ಮನೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಾಂಬಾರ ಪದಾರ್ಥ ಇದಾಗಿದೆ. ಇದನ್ನ ರಾತ್ರಿ ನೆನೆಸಿಟ್ಟು ಬೆಳಿಗ್ಗೆ ಇದರ ನೀರನ್ನ ಸೇವಿಸೋದ್ರಿಂದ ಸಕ್ಕರೆಯ ಪ್ರಮಾಣವನ್ನ ತಡೆಯಬಹುದಾಗಿದೆ. ಇದರಿಂದ ತೂಕ ಕಡಿಮೆ ಮಾಡಿಕೊಳ್ಳಬಹುದು. ಇದರಲ್ಲಿ ಗ್ಯಾಲಕ್ಟೋಮ್ಯಾನನ್ ಎಂಬ ನಾರಿನಂಶ ಇರೋದ್ರಿಂದ ಸಕ್ಕರೆಯನ್ನ ಹೀರಲ್ಪಡುವಿಕೆಯನ್ನ ನಿಧಾನಗೊಳಿಸುತ್ತದೆ. ಗ್ಯಾಸ್ಟ್ರಿಕ್, ಮಲಬದ್ಧತೆ, ಕೊಲೆಸ್ಟ್ರಾಲ್ ಅನ್ನ ನಿಯಂತ್ರಿಸುತ್ತೆ. ಕೂದಲಿನ ಆರೈಕೆಗೆ, ಚರ್ಮದ ಹೊಳಪಿಗೆ, ಹಾಗೆ ಬಾಣಂತಿಯರಿಗೆ, ಹೀಗೆ ಅನೇಕ ರೀತಿಯಲ್ಲಿ ಇದು ಉಪಯೋಗಕಾರಿಯಾಗಿದೆ. ಇನ್ನು ಮೊಳಕೆ ಕಟ್ಟಿ ಸಲಾಡ್ಗಳಲ್ಲಿ ಇದನ್ನ ಬಳಸಬಹುದು. ದೋಸೆ ಹಿಟ್ಟಿನೊಂದಿಗೆ ಕೂಡ ಇದನ್ನ ಹೆಚ್ಚಾಗಿ ಬಳಸಬಹುದು. ನೆನೆಸಿದ ಮೆಂತೆಕಾಳನ್ನ ರುಬ್ಬಿ ದಾಸವಾಳದ ಎಲೆಯೊಂದಿಗೆ ಹೇರ್ ಮಾಸ್ಕ್ ಅನ್ನ ಹಾಕಿ 30 ನಿಮಿಷದ ನಂತರ ತೊಳೆಯಬಹುದು. ಇದರಿಂದ ಕೂದಲಿನ ಗುಣಮಟ್ಟ ಹೆಚ್ಚಾಗುತ್ತೆ. ಇಷ್ಟು ಉಪಯೋಗವನ್ನ ಹೊಂದಿರುವಂತಹ ಈ ಮೆಂತೆಕಾಳಿಂದ ಒಂದು ಸಾಂಬಾರನ್ನ ಕೂಡ ಮಾಡಬಹುದು. ಬನ್ನಿ ಈಗ ಬಿರು ಬೇಸಿಗೆಗೆ ನಮ್ಮೆಲ್ಲರ ಹೊಟ್ಟೆ ತಣ್ಣಗಾಗಿ ಮಾಡುವ
ಮೆಂತೆ ಸಾರು ಅಥವಾ ಬಜ್ಜಿ ಅಂದ್ರೆ ಮೆಂತೆ ಬಜ್ಜಿ ಮಾಡೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಇದಕ್ಕೆ ಬೇಕಾಗುವ ಪದಾರ್ಥಗಳು: ತೆಂಗಿನಕಾಯಿ ತುರಿ 1 ಬಟಲು, ಖಾರದ ಪುಡಿ 1 ಟೀ ಸ್ಪೂನ್, ಹೆಚ್ಚು ಖಾರ ಇದ್ರೆ ಅರ್ಧ ಟೀ ಸ್ಪೂನ್ ಅಥವಾ ರುಚಿಗೆ ತಕ್ಕಷ್ಟು ಹಾಕಿ. ಈರುಳ್ಳಿ 2, ಬೆಳ್ಳುಳ್ಳಿ 1, ಮೆಂತೆಕಾಳು 2 ಟೀ ಸ್ಪೂನ್, ಕೊತ್ತಂಬರಿ ಸೊಪ್ಪು 1/4 ಬಟ್ಟಲು, ಹುಣಸೆ ಹುಳಿ ನಿಂಬೆಹಣ್ಣಿನ ಗಾತ್ರ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಹಿಂಗು, ಅರಿಶಿನ ಹಾಗೆ ಒಣಮೆಣಸಿನಕಾಯಿ 2, ರುಚಿಗೆ ತಕ್ಕಷ್ಟು ಉಪ್ಪು. ಇನ್ನು ಮೆಂತೆ ಬಜ್ಜಿ ಅಂದರೆ ಮೆಂತೆ ಸಾರು ಮಾಡುವ ವಿಧಾನ: ಮೊದಲಿಗೆ 1 ಬಟ್ಟಲು ತೆಂಗಿನಕಾಯಿಯನ್ನ ತೆಗೆದುಕೊಳ್ಳಿ. ನಂತರ ಇದಕ್ಕೆ ಹೆಚ್ಚಿದ 1 ಈರುಳ್ಳಿ, ಬಿಡಿಸಿಕೊಂಡಂತಹ 1 ಬೆಳ್ಳುಳ್ಳಿಯನ್ನ ಹಾಕಿ, 1 ಟೀ ಸ್ಪೂನ್ ಜೀರಿಗೆಯನ್ನ ಕೂಡ ಇದಕ್ಕೆ ಉರಿದಿಟ್ಟುಕೊಂಡು ಹಾಕಿ, ಇದನ್ನ ಚೆನ್ನಾಗಿ ಪೇಸ್ಟ್ ಆಗುವವರೆಗೂ ಮಿಕ್ಸಿಯನ್ನ ಮಾಡಿಟ್ಟುಕೊಳ್ಳಿ. ಈಗ ಒಲೆಯ ಮೇಲೆ ದಪ್ಪ ತೆಳದ ಪಾತ್ರೆಯನ್ನ ಇಟ್ಟು ಇದಕ್ಕೆ 2 ಟೀ ಸ್ಪೂನ್ ಎಣ್ಣೆ ಅಥವಾ ತುಪ್ಪವನ್ನ ಹಾಕಿ, ಕಾದ ನಂತರ ಸಾಸಿವೆ, ಜೀರಿಗೆ, ಮೆಂತೆಕಾಳನ್ನ ಸಿಡಿಸಿ, ಕರಿಬೇವನ್ನ ಕೂಡ ಹಾಕಿ, ಹಿಂಗು ಹಾಗೂ 2 ಒಣಮೆಣಸಿನಕಾಯಿಯನ್ನ ಮುರಿದು ಹಾಕಿ ಚೆನ್ನಾಗಿ ಉರಿಯಿರಿ. ಇದಕ್ಕೆ ನುಣ್ಣಗೆ ರುಬ್ಬಿದ ಮಿಶ್ರಣವನ್ನ, ಅರ್ಧ ಟೀ ಸ್ಪೂನ್ ಅರಿಶಿನವನ್ನ ಹಾಕಿ, ಇದು ಕುದಿಯುವಾಗ ನಿಂಬೆಹಣ್ಣಿನ ಗಾತ್ರದ ಹುಣಸೆ ಹಣ್ಣಿನ ರಸವನ್ನ ಹಾಗೆ ಉಪ್ಪನ್ನ ಹಾಕಿ 2 ರಿಂದ 3 ಕುದಿಯನ್ನ ಕುದಿಸಿ, ಈಗ ಬೇಸಿಗೆಗೆ ಹಿತವೆನಿಸುವ ಮೆಂತೆ ಸಾರು ಅಥವಾ ಮೆಂತೆ ಬಜ್ಜಿ ಸಿದ್ಧವಾಗಿದೆ. ಇದನ್ನ ಬಿಸಿಯಾದ ಮುದ್ದೆ ಅಥವಾ ಅನ್ನದೊಂದಿಗೆ ಪ್ರೀತಿಯಿಂದ ಮನೆಯವರೆಲ್ಲರೂ ಒಟ್ಟಾಗಿ ಕೂತು ಮಹಾಪ್ರಸಾದವೆಂದು ಸೇವಿಸಿ, ಎಲ್ಲರೂ ಒಟ್ಟಾಗಿರುವ ಆನಂದವನ್ನ ಅನುಭವಿಸಿ. ಮತ್ತೆ ಮುಂದಿನ ಆರೋಗ್ಯಯುತ ಅಡುಗೆಯೊಂದಿಗೆ ಬರ್ತೀನಿ. ಕಾಯ್ತಾ ಇರಿ. ಧನ್ಯವಾದಗಳು. ಕೇಳ್ತಾ ಇರಿ ಆಕಾಶವಾಣಿ ಭದ್ರಾವತಿ. ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ. ಇದುವರೆಗೂ ಅಡುಗೆ, ಆರೋಗ್ಯ, ಮನೆಮದ್ದು, ಪಾಕ ಪ್ರವೀಣರಿಂದ ವಿಶೇಷ ಮಾಹಿತಿ ಕೇಳಿದಿರಿ. ಸರಿಸಿ ಸವಿಯುವ ಮನೆಮದ್ದಿನ ಬಗ್ಗೆ ಮಾಹಿತಿ ನೀಡಿದವರು ಮಧುರಾ ಹೆಚ್ ಮಲೋದೆ ಹಾಗೂ ಅಡುಗೆ ಬಗ್ಗೆ ಮಾಹಿತಿ ನೀಡಿದವರು ಪ್ರೇಮಲತಾ ಬಿಎಂ. ಕಾರ್ಯಕ್ರಮದ ನಿರ್ವಹಣೆ ಎಸ್ಆರ್ ಭಟ್, ಸಹಕಾರ ಅಶ್ವಿನಿ, ಸವಿತಾ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಮೂಡಿಬಂತು.